ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಮಂಗಳವಾರ ಬಂದು ಯುಗಾದಿ ಹಬ್ಬ ಇರೋದ್ರಿಂದ ಆ ಯುಗಾದಿ ಹಬ್ಬದಲ್ಲಿ ನಾವು ಕೆಲವೊಂದು ಕೆಲಸನ ಮಾಡಬೇಕಾಗುತ್ತೆ, ಕೆಲವೊಂದು ಕೆಲಸ ಕಾರ್ಯಗಳನ್ನ ಖಂಡಿತವಾಗ್ಲೂ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಏನಂತ ಅಂದರೆ ನೋಡಿ, ಯುಗಾದಿ ಹಬ್ಬ ಅನ್ನೋದು ನಮಗೆ ಹೊಸ ವರ್ಷ ಇದ್ದಂಗೆ. ಚೈತ್ರ ಮಾಸದಲ್ಲಿ ನಮಗೆ ಅವತ್ತಿನ ದಿನ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ನಮಗೆ ಶುಭ ತರೋದಕ್ಕೆ ಅನುಕೂಲ ಮಾಡಿಕೊಡೋ ಅಂಥ ಯುಗಾದಿ ಹಬ್ಬನ ನಾವು ಆಚರಣೆ ಮಾಡೋದ್ರ ಜೊತೆಗೆ ಕೆಲವೊಂದು ನಿರ್ಧಾರಗಳನ್ನ ನಾವು ಗೊತ್ತಿದ್ದು ತೊಗೊತೀವಿ, ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳನ್ನ ಖಂಡಿತವಾಗ್ಲೂ ಯುಗಾದಿ ಹಬ್ಬದಲ್ಲಿ ಯಾರು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಮಾಡೋ ಒಂದು ಸಣ್ಣ ತಪ್ಪು ವರ್ಷ ಪೂರ್ತಿ ನಮಗೆ ಕಷ್ಟನ ತಂದುಕೊಡೋದಕ್ಕೆ ನಾವೇನೇ ದಾರಿ ಮಾಡ್ಕೊಳ್ತೀವಿ. ಅದೇನಪ್ಪ ಅಂತ ಅಂದರೆ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಬೆಳಗ್ಗಿನ ಜಾವ ನೀವು ಸ್ನಾನ ಮಾಡೋ ಅಂಥ ಸಂದರ್ಭದಲ್ಲಿ ನೀರಿಗೆ ಸಾಧ್ಯವಾದಷ್ಟು ಸ್ವಲ್ಪ ಹಾಲನ್ನು ಬೆರೆಸ್ಕೊಂಡು ಮತ್ತು ಸ್ವಲ್ಪ ಒಂದು ಚಿಟಕಿ ಉಪ್ಪನ್ನು ಬೆರೆಸ್ಕೊಂಡು ನೀವು ಸ್ನಾನ ಮಾಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಕೂಡ ಮಾಡ್ತಾರೆ. ಅಕಸ್ಮಾತ್ ನೀವು ಎಣ್ಣೆ ಸ್ನಾನ ಮಾಡಿದ ನಂತರ ನೀವು ಮಾಡೋ ಅಂಥ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರೋ ಅಂಥ ನೆಗೆಟಿವ್ ಥಾಟ್ಸ್ ಇರ್ಬೋದು, ಋಣಾತ್ಮಕ ಅಂತ ಇರೋಂಥ ಯಾವುದೋ ದೋಷಗಳಿದ್ದರೆ ಅದೆಲ್ಲ ಪರಿಹಾರ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಯುಗಾದಿ ಹಬ್ಬದಲ್ಲಿ ಮುಖ್ಯವಾಗಿ ನೀವು ಗಣಪತಿ ಪ್ರಾರ್ಥನೆನ ಖಂಡಿತವಾಗ್ಲೂ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಅವತ್ತಿನ ದಿನ ನೀವು ಎಷ್ಟು ಗಣಪತಿನ ನೀವು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ನಿಮಗೆ ಶುಭ ತರುತ್ತೆ. ಯಾಕಂದರೆ ವರ್ಷದ ಆರಂಭದಲ್ಲಿ ನಾವು ಯಾವ ದೇವರನ್ನು ನಾವು ಸ್ಮರಿಸಲಿಲ್ಲ ಅಂದ್ರೂ ಗಣಪತಿ ಆರಾಧನೆನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಯಾಕಂದರೆ ವರ್ಷದ ಆರಂಭದಲ್ಲಿ ನಾವು ಗಣೇಶನ ನಾವು ಪೂಜಿಸೋದ್ರಿಂದ ನಮ್ಮ ಮನೆಯಲ್ಲಿರೋಂಥ ಪ್ರತಿಯೊಂದು ವಿಘ್ನಗಳು ಕೂಡ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡ್ತಾನೆ ವಿನಾಯಕ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನೆಯಲ್ಲಿರೋಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಮನೆಯಲ್ಲಿ ಅವತ್ತಿನ ದಿನ ಯುಗಾದಿ ಹಬ್ಬದಲ್ಲಿ ಫಸ್ಟು ನೀವು ಸ್ನಾನ ಎಲ್ಲ ಮುಗಿಸಿದ ನಂತರ ನಿಮ್ಮ ಮನೆಯಲ್ಲಿ ಇರೋಂಥ ಗಣಪತಿ ಫೋಟೋಗೆ ನೀವು ಬಿಳಿ ಹೆಕ್ಕದಿಂದ ಮಾಡಿರೋಂಥ ಹಾರನ ಖಂಡಿತವಾಗ್ಲೂ ಹಾಕಿ. ಯಾಕಂದರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬಿಳಿ ಹೂವುದು ಎಕ್ಕದ ಹಾರನ ಹಾಕೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, 11 ಬಿಳಿ ಎಕ್ಕದ ಹೂವನ್ನ ನೀವು ಗಣೇಶನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಯಾಕಂದರೆ ನಾವು ಗಣೇಶನಿಗೆ ಬಿಳಿ ಎಕ್ಕದ ಹೂವನ್ನು ನಾವು ಕೊಟ್ಟಾಗ ನಮಗೆ ಆರೋಗ್ಯ ಭಾಗ್ಯ, ಆಯಸ್ಸು ಭಾಗ್ಯ ಮತ್ತು ನಮ್ಮಲ್ಲಿ ನಮ್ಮ ಮನೆಯಲ್ಲಿರೋಂಥದ್ದು ಋಣಾತ್ಮಕ ಶಕ್ತಿಗಳು, ದರಿದ್ರ ಅನ್ನೋದಿದ್ದರೆ ಅದೆಲ್ಲ ನಿವಾರಣೆ ಆಗಿ ಖಂಡಿತವಾಗ್ಲೂ ನಮಗೆ ಗಣಪತಿ ಮಹಾಲಕ್ಷ್ಮಿ ಸಮೇತ ಅನುಗ್ರಹಿಸೋದಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಗಣೇಶನ ಹತ್ರ ನೀವು ಯಾವತ್ತೇ ಒಂದು ಸಂಕಲ್ಪನ ನೀವು ಮಾಡಬೇಕು ಅಂದರೆ ಯಾವತ್ತೂ ಅಷ್ಟೇ ಬರಿಗೈಯಲ್ಲಿ ಯಾವತ್ತೂ ಸಂಕಲ್ಪನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಗಣಪತಿನ ಸಂಕಲ್ಪ ಮಾಡಬೇಕು ಅಂದರೆ ಗಣೇಶ ಬಂದು ತಿಂಡಿ ಪ್ರಿಯ ಆಗಿರೋದ್ರಿಂದ, ಅಂದರೆ ಯಾವಾಗಲೂ ಗಣೇಶನಿಗೆ ನಾವು ಏನಾದರೂ ಒಂದು ತಿಂಡಿನ ಕೊಟ್ಟು ಆ ನಂತರ ನಾವು ಏನಾದರೂ ಒಂದನ್ನು ಕೇಳಿದಾಗ ಮಾತ್ರ ಗಣೇಶ ನಮಗೆ ಎಲ್ಲದಕ್ಕೂ ಅಸ್ತು ಅಂತಾರೆ. ಬರಿಗೈಯಲ್ಲಿ ನೀವು ಕೇಳಿದಾಗ ಗಣೇಶನಿಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೀವು ಗಣೇಶನಿಗೆ ಅತಿ ಪ್ರಿಯವಾದದ್ದಂದರೆ ಗರಿಕೆ ತುಂಬ ಇಷ್ಟಪಡ್ತಾರೆ. ಆ ಗರಿಕೆ ಮತ್ತು ನೀವು ಯೆಲ್ಲೋ ಕಲರ್, ಹಳದಿ ಕಲರ್ ಇರೋವಂಥ ಲಾಡನ್ನ ನೀವು ಅವತ್ತಿನ ದಿನ ನೈವೇದ್ಯವಾಗಿ ಇಟ್ಟು ಗಣೇಶನ ಹತ್ರ ನಿಮ್ಮ ಪ್ರತಿಯೊಂದು ಬೇಡಿಕೆಗಳನ್ನ ನೀವು ಇಟ್ಟು ಸ್ಮರಣೆ ಮಾಡಿ ಓಂ ಗಂ ಗಣಪತೇ ನಮಃ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ವರ್ಷ ಪೂರ್ತಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನೀವು ಮಾಡಿದಾಗ ಅದರಲ್ಲಿ ನಿಮಗೆ ಶುಭದ ಸಂಕೇತವಾಗಿ ಎಲ್ಲನೂ ಸಕ್ಸಸ್ ಅನ್ನೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಇದನ್ನು ನೀವು ಯುಗಾದಿ ಹಬ್ಬದ ದಿನ ಖಂಡಿತವಾಗ್ಲೂ ಮಾಡಬೇಕು. ಅಕಸ್ಮಾತ್ ನೀವು
ನೀವು ಮನೆಯಲ್ಲಿ ಪೂಜೆ ಮಾಡೋ ಅಂಥ ಸಂದರ್ಭದಲ್ಲೂ ಸಹ ನೀವು ಗರಿಕೆನ ಇಟ್ಟು ಮತ್ತು ಬಿಳಿ ಎಕ್ಕದ ಹೂವನ್ನ ಇಟ್ಟು ನೀವು ಪೂಜೆ ಮಾಡೋದು ತುಂಬ ಶ್ರೇಷ್ಠ. ನೀವು ಅಕಸ್ಮಾತ್ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ಮರೆಯದೆ ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ಬರು ಕೂಡ ಒಂದು ಗರಿಕೆ ಕಟ್ಟನ್ನು ನೀವು ಗಣಪತಿಗೆ ಕೊಡಲೇಬೇಕು. ಗರಿಕೆ ಕಟ್ಟು ಮತ್ತು ಬಿಳಿ ಎಕ್ಕದ ಹೂವಿನ ಹಾರನ ಹಾಕ್ಸೋದ್ರಿಂದ ವರ್ಷ ಪೂರ್ತಿ ನಮಗೆ ಎಲ್ಲದರಲ್ಲೂ ಲಾಭ 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 ಬರ್ತಾ ಇರುತ್ತೆ. ಇದನ್ನು ಖಂಡಿತವಾಗ್ಲೂ ಯಾರು ಮರಿಬಾರ್ದು. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಅದರಲ್ಲೂ ಮುಖ್ಯವಾಗಿ ನೀವು ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮಾವಿನ ಎಲೆಯ ತೋರಣನ ಖಂಡಿತವಾಗ್ಲೂ ಕಟ್ಟಬೇಕು. ನಾನು ಹೇಳ್ಕೊಟ್ಟಿದ್ದೀನಿ ಆವಾಗಲೇ ಯಾವ ರೀತಿ ಕಟ್ಟಬೇಕು ಏನು ಹೆಂಗೆ ಅನ್ನೋದು. ನಾನು ವಿಡಿಯೋದಲ್ಲಿ ಆವಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ಮತ್ತೊಮ್ಮೆ ಬೇಕಾದ್ರೆ ಗೊತ್ತಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ. ಆ ರೀತಿ ನೀವು ತಳಿರು ತೋರಣಗಳಿಂದ ಮನೆಯನ್ನು ಅಲಂಕಾರ ಮಾಡಬೇಕಾಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ಅವತ್ತಿನ ದಿನ ಯುಗಾದಿ ಹಬ್ಬದ ದಿನ ಮರೆಯದಲ್ಲೇ ನೀವು ತುಳಸಿ ದೇವಿನ ನೀವು ಪೂಜೆ ಮಾಡಲೇಬೇಕು ಆಗುತ್ತೆ. ನಿಮ್ಮ ಮನೆಯಲ್ಲಿರೋಂಥ ತುಳಸಿ ಗಿಡಕ್ಕೆ ನೀವು ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತುಳಸಿ ಗಿಡಕ್ಕೆ ನೀವು ಸ್ವಲ್ಪ ಹಾಲನ್ನು ಹಾಕಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲೆಲ್ಲ ಶುಭನೇ ಆಗುತ್ತೆ. ಸಾಧ್ಯವಾದಷ್ಟು ಅಕಸ್ಮಾತ್ ನೀವು ಬೆಳಗಿನ ಜಾವ ನೀವು ಪೂಜೆ ಮಾಡ್ತಿದ್ದೇನೆ ಅಂದರೆ ನಿಮ್ಮ ಮನೆಯಲ್ಲಿ ಕಬ್ಬಿನ ಹಾಲು ಏನಾದರೂ ಇದ್ದರೆ ಆ ಕಬ್ಬಿನ ಹಾಲನ್ನು ಸಹ ನೀವು ತುಳಸಿಗೆ ಸ್ವಲ್ಪ ಅರ್ಪಣೆ ಮಾಡಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ನೆಗೆಟಿವ್ ಥಾಟ್ಸ್ಗಳು ಎಲ್ಲ ಹೋಗುತ್ತೆ. ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳ್ತಾ ಇರ್ತೀರಲ್ವ, ಅದೆಲ್ಲನೂ ಖಂಡಿತವಾಗ್ಲೂ ಸಿದ್ಧಿ ಆಗೋದಕ್ಕೆ ಪ್ರೇರಣೆ ಆಗುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೇನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ನೀವು ಯುಗಾದಿ ಹಬ್ಬದ ದಿನ ಹೊಸ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ನೀವು ಅದನ್ನು ನೀವು ಒಂದು ಸರಿ ನೀವು ನೀರನ್ನು ಚಿಮುಕ್ಸ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಯಾರ್ಯಾರು ಯಾವ್ಯಾವ ಕೈಯಲ್ಲಿ ಮುಟ್ಟಿರ್ತಾರೋ ಗೊತ್ತಿರಲ್ಲ. ಅವರಲ್ಲಿರೋ ಅಂಥ ನೆಗೆಟಿವ್ ಥಾಟ್ಸ್ಗಳೇನಾದರೂ ಇದ್ದರೆ ಆ ಸ್ಪರ್ಶ ಮಾಡಿರೋಂಥ ಬಟ್ಟೆಗೆ ಇರುತ್ತೆ. ಅದಕ್ಕೆ ನೀವು ಹೊಸ ಬಟ್ಟೆನ ಧಾರಣೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಈ ಗಂಗಾಜಲ ಇದ್ದರೆ ನಿಮ್ಮ ಮನೆಯಲ್ಲಿ ಆ ಗಂಗಾಜಲ ಇರ್ಬೋದು, ಇಲ್ಲ ಅಂದರೆ ಸ್ವಲ್ಪ ನೀವು ನೀರನ್ನು ನೀವು ಏನು ಮಾಡಬೇಕು ಅಂದರೆ ಸುಮ್ಮನೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ನೀರನ್ನು ಚಿಮುಕ್ಸ್ಬಿಟ್ಟು ಆನಂತರ ನೀವು ಹೊಸ ಬಟ್ಟೆನ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ಅವತ್ತಿನ ದಿನ ಯುಗಾದಿ ಹಬ್ಬದ ದಿನ ನೀವು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ಗಳಲ್ಲೂ ಮನೆಯಲ್ಲಿ 5 ದೀಪಗಳನ್ನ ಖಂಡಿತವಾಗ್ಲೂ ಹಚ್ಚಲೇಬೇಕು. ನಿಮ್ಮ ಮನೆಯಲ್ಲಿ ಸಾಧ್ಯ ಆದರೆ ದೇವರ ಮನೆಯಲ್ಲಿ ನೀವು 5 ದೀಪಗಳನ್ನ ಹಚ್ಚಿ, ಇಲ್ಲ ಸಾಧ್ಯವಾದರೆ ನೀವು ತುಳಸಿಯ ಕಟ್ಟೆಯ ಮುಂದೆ ನೀವು 5 ದೀಪಗಳನ್ನ ಖಂಡಿತವಾಗ್ಲೂ ಹಚ್ಚಬೇಕು. ಯಾಕಂದರೆ ನಾವು ದೀಪಗಳನ್ನ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಬೆಳಕು ಬಂದು ನಿಮಗೆ ಸಮೃದ್ಧಿಯ ಸಂಕೇತ ಆಗಿರುತ್ತೆ. ಯಾವಾಗಲೂ ಅಷ್ಟೇ ನಾವು ಬೆಳಕನ್ನು ಯಾವಾಗ್ಲೂ ಒಳ್ಳೆಯ ರೀತಿಯಲ್ಲಿ ನಾವು ಆಕರ್ಷಣೆ ಮಾಡೋದಕ್ಕೆ ನಮಗೆ ಒಳ್ಳೆಯದು ಆಗಬೇಕು ಅನ್ನೋ ಮನಸ್ಸಿಂದ ನಾವು ಮನೆಯಲ್ಲಿ ದೀಪನ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ವರ್ಷ ಪೂರ್ತಿ ಬೆಳಕಿಂದ ಪ್ರಜ್ವಲಿಸುತ್ತೆ. ಅಂದರೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳಿಂದ ಕಷ್ಟ ಬರೋದಾಗಲಿ ಅಥವಾ ಆಕ್ಸಿಡೆಂಟ್ ಆಗೋದಾಗಲಿ ಅಥವಾ ಜಗಳ ಆಗೋದಾಗಲಿ ಮುನ್ಸಾಗೋದಾಗಲಿ ಅಪಮೃತ್ಯು ದೋಷಗಳು ಬರೋದಾಗಲಿ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ 5 ದೀಪಗಳನ್ನ ಖಂಡಿತವಾಗ್ಲೂ ಹಚ್ಚಲೇಬೇಕಾಗುತ್ತೆ. ಆಮೇಲೆ ನೀವು ಅವತ್ತಿನ ದಿನ ಮುಖ್ಯವಾಗಿ ನೀವು ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ಯಾಕಂದರೆ ನಿಮ್ಮ ಕುಲದೇವರು ಯಾರು ಇರ್ತಾರೋ ಅವರೇ ನಿಮ್ಮನ್ನು ವರ್ಷ ಪೂರ್ತಿ ನಿಮ್ಮನ್ನು ಕಾಯೋದು, ಜೀವನ ಪೂರ್ತಿ ಕಾಯೋದು ಅಂದರೆ ನಿಮ್ಮ ಕುಲದೇವರಾಗಿರ್ತಾರೆ. ಆ ನಿಮ್ಮ ಕುಲದೇವರಿಗೆ ನಿಮ್ಮ ಮನೆಯಲ್ಲಿ ಯಾವುದು ಅಡುಗೆ ಮಾಡಿರ್ತೀರೋ ನೋಡಿ, ಇಂಥದ್ದೇ ಅಡುಗೆ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲಿ ಒಂದೇ ಥರ ಪರಿಸ್ಥಿತಿಗಳಿರಲ್ಲ. ಕೆಲವೊಬ್ಬರು ಮನೆಯಲ್ಲಿ ಹೋಳಿಗೆ ಊಟ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗಿದ್ದ ಅಡುಗೆಗಳೆಲ್ಲ ಮಾಡ್ತಾರೆ. ಆದರೆ ಒಬ್ಬ ಬಡವನ ಮನೆಯಲ್ಲಿ ಖಂಡಿತವಾಗ್ಲೂ ಒಂದು ದಿನಕ್ಕೆ ಒಂದು ಪಾಯಸ ಕೂಡ ಮಾಡಿಕೊಂಡು ತಿನ್ನೋಂಥ ಪರಿಸ್ಥಿತಿಗಳು ಇರೋದಿಲ್ಲ. ಅಂಥವರು ನಿಮಗೆ ಇಷ್ಟ ಇದ್ದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಿಹಿ ಅಡುಗೆನ ಮಾಡಿ. ನಿಮಗೆ ಸಿಹಿ ಅಡುಗೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ದೇವರ ಮುಂದೆ ಒಂದು ಬೆಲ್ಲದ ಅಚ್ಚನ್ನು ನೀವು ತಂದು ಖಂಡಿತವಾಗ್ಲೂ ಅಕಸ್ಮಾತ್ 2 ಬೆಲ್ಲದ ಅಚ್ಚನ್ನು ನೀವು ಗಣೇಶನ ಮುಂದೆ ಇಟ್ಟಾಗ, ಕುಲದೇವರ ಮುಂದೆ ಇಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಅಷ್ಟೇ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಮರೆಯದಲ್ಲೇ ಮಾಡಬೇಕಾಗುತ್ತೆ. ಆಮೇಲೆ ನೀವು ಏನು
ಮಾಡಬೇಕು ಅಂದರೆ ನೋಡಿ, ಸೂರ್ಯಗ್ರಹಣ ಒಂದು 8ನೇ ತಾರೀಕೆ ಇರೋದ್ರಿಂದ ನೋಡಿ, ಸೂರ್ಯಗ್ರಹಣ ಇರುತ್ತೆ ಆದರೆ ಪ್ರಭಾವ ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಅಮಾವಾಸ್ಯೆ ಇರೋದ್ರಿಂದ ನೀವು ಯಾವುದೇ ಒಂದು ನೈವೇದ್ಯ ಮಾಡ್ಬೋದು ಅಥವಾ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರನ ನೀವು ಆರಂಭ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಗ್ರಹಣ ಇದೆ ಅಂತ ಹಬ್ಬದ ತಯಾರಿ ಅಂತ ಹೇಳ್ಬಿಟ್ಟು ನೀವು ನೋಡಿ, ಹಬ್ಬದ ತಯಾರಿ ಅಂತ ಹೇಳ್ಬಿಟ್ಟು ನೀವು ಏನು ಮಾಡಿಬಿಡ್ತೀರಾ ಅಂತ ಅಂದರೆ, ಖಂಡಿತವಾಗ್ಲೂ ನೋಡಿ, ಅಮಾವಾಸ್ಯೆ ಇರುತ್ತಲ್ಲ, ನೀವು ಅಮಾವಾಸ್ಯೆ ಇದ್ದಿದ್ದ ದಿನನೇ ನೈಟ್ ಎಲ್ಲರೂ ಪೂಜೆಗೆ ಸಿದ್ಧತೆಗಳನ್ನ ಮಾಡ್ಕೊಂಬಿಡ್ತೀರಾ. ಖಂಡಿತವಾಗ್ಲೂ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಹಬ್ಬದ ವಿಶೇಷವಾಗಿ ನೀವು ಪೂಜೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಎಲ್ಲದನ್ನು ನೀವು ಪೂಜೆ ಸಿದ್ಧತೆ ಮಾಡ್ಕೊಬೇಕು ಅಂದರೆ 12 ಗಂಟೆ ನಂತರನೇ ನೀವು ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ಅಮಾವಾಸ್ಯೆ ಟೈಮಲ್ಲಿ ನೀವು ಮಾಡಿದಾಗ, ಅಕಸ್ಮಾತ್ ನೀವು ರಾತ್ರಿ ಹೊತ್ತೆಲ್ಲ ಮಾಡಿದಾಗ ಅಮಾವಾಸ್ಯೆ ಬಂದು ಕತ್ಲೆ ಆಗಿರೋದ್ರಿಂದ ನೀವು ಮಾಡಿದ್ದೆಲ್ಲ ಕತ್ಲೆಯಲ್ಲಿ ಮಾಡ್ದಂಗೆ ಆಗುತ್ತೆ. ಅದು ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೆ ನೀವು ಯಾವುದೇ ಒಂದು ಪೂಜೆ ಸಿದ್ಧತೆನ ಮಾಡ್ಕೋಬೇಕು ಅಂದರೆ ನೀವು 12 ಗಂಟೆ ನಂತರ ನೀವು ಸ್ನಾನ ಮಾಡಿದ ನಂತರನೇ ನೀವು ಪೂಜೆಗೆ ಎಲ್ಲ ಸಿದ್ಧತೆನ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಆಮೇಲೆ ನೀವು ಏನು ಮಾಡ್ತೀರಾ ಅಂತಂದರೆ, ಮುಖ್ಯವಾಗಿ ನೀವು ದಾನ ಧರ್ಮನ ಮಾಡಬೇಕಾಗುತ್ತೆ. ಅದರಲ್ಲೂ ಯುಗಾದಿ ಹಬ್ಬದಲ್ಲಿ ನಿಮಗೆ ನಿಮ್ಮ ಸಾಧ್ಯವಾದರೆ ನಿಮಗೆ ದಾನ ಕೊಡಬೇಕು ಅನಿಸಿದ್ರೆ ನೀವು ಬಟ್ಟೆನ ದಾನ ಮಾಡ್ಬೋದು, ಅಥವಾ ನೀವು ಊಟನ ದಾನ ಮಾಡ್ಬೋದು, ಅಥವಾ ಧಾನ್ಯಗಳನ್ನ ನೀವು ದಾನವಾಗಿ ಕೊಡೋದ್ರಿಂದ, ಅಥವಾ ನಿರ್ಗತಿಕರಿಗೆ ನೀವು ಪುಸ್ತಕ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅಥವಾ ನಿಮ್ಮ ಮನೇಲಿ ನಿಮಗೆ ಯಾವುದು ಅಗತ್ಯ, ನಿಮಗೆ ಕೊಡೋ ಅಂಥದ್ದು ಯಾವುದು ಅಗತ್ಯ ಇದೆಯೋ ಅದನ್ನು ಖಂಡಿತವಾಗ್ಲೂ ನೀವು ದಾನವಾಗಿ ಕೊಡಬೇಕಾಗುತ್ತೆ. ಇದನ್ನು ನೀವು ನಿಮ್ಮ ಅನುಕೂಲ, ನೀವು ಇದನ್ನೇ ಕೊಡಿ ಅದನ್ನೇ ಕೊಡಿ ಅಂತ ನಾನು ನಿಮಗೆ ಖಂಡಿತವಾಗ್ಲೂ ಹೇಳೋದಿಲ್ಲ. ನಿಮಗೆ ಯಾವ ವಸ್ತುಗಳನ್ನ ನೀವು ಬಡವರಿಗೆ ದಾನ ಕೊಡಬೇಕು ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಕೊಡಿ. ಆಮೇಲೆ ನೀವು ಏನು ಗೊತ್ತಾ, ಕೆಲವೊಬ್ಬರು ದಾನ ಕೊಟ್ಟಿದ್ದನ್ನ ನಾನು ಅಷ್ಟು ದಾನ ಮಾಡಿದೆ, ನಾನು ಇಷ್ಟು ದಾನ ಮಾಡಿದೆ ಅಂತ ಪ್ರತಿಯೊಬ್ಬರ ಹತ್ರನೂ ಹೇಳ್ಕೊತೀರಾ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಕೊಟ್ಟಂಥ ದಾನ ನೀವು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ನೀವು ದಾನ ಮಾಡಿದ್ದನ್ನ ನೀವು ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದರೆ, ನಾನು ಅಷ್ಟು ದಾನ ಮಾಡಿದೆ, ನಾನು ಇಷ್ಟು ದಾನ ಮಾಡಿದೆ ಅಂತ ನೀವು ಪ್ರತಿಯೊಬ್ಬರ ಹತ್ರನೂ ನೀವು ಹೇಳ್ತಾ ಬಂದರೆ ಖಂಡಿತವಾಗ್ಲೂ ನೀವು ದಾನ ಕೊಟ್ಟಿದ್ದಕ್ಕೂ ಯಾವುದೇ ರೀತಿ ಪ್ರತಿಫಲ ಸಿಗೋದಿಲ್ಲ. ಅದನ್ನು ನೀವು ಒಂದು ಮನಸ್ಸಿನಲ್ಲಿ ನೀವು ಇಟ್ಕೊಂಡಿರಬೇಕು. ನೀವು ಮಾಡೋ ಅಂಥದ್ದು ನೀವು ಎಲ್ಲಾದರೂ ಮಾಡಿ ದಾನನ, ದೇವಸ್ಥಾನದಲ್ಲಿ ಮಾಡ್ಬೋದು, ಅಥವಾ ನೀವು ಅನಾಥಾಶ್ರಮಗಳಿಗೆ ಹೋಗಿ ಮಾಡ್ಬೋದು, ಇಲ್ಲ ಹಾಸ್ಪಿಟಲ್ಗಳಿಗೆ ಹೋಗಿ ಮಾಡ್ಬೋದು, ಇಲ್ಲ ರಸ್ತೆ ಬದಿಲಿರೋಂಥ ಭಿಕ್ಷುಕರಿಗೆ ನೀವು ಕಂಬಳಿ ಕೊಡ್ಬೋದು, ಊಟ ಕೊಡ್ಬೋದು, ನೀರು ಕೊಡ್ಬೋದು. ಅದರಲ್ಲೂ ಮುಖ್ಯವಾಗಿ ಅವತ್ತಿನ ದಿನ ನೀವು ಪಾನಕ ಮತ್ತು ಮಜ್ಜಿಗೆ ಮತ್ತು ಕೋಸಂಬರಿಗಳನ್ನ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ, ನೀವು ಯಾವೊಂದು ವಿಷಯಕ್ಕೆ ಒದ್ದಾಡ್ತಾ ಇರ್ತೀರೋ, ವರ್ಷ ಪೂರ್ತಿಯಿಂದ ನಮ್ಮ ಮನೆಯಲ್ಲಿ ಇಂಥ ಶುಭ ಕಾರ್ಯಗಳು ನೆರವೇರಿಲ್ಲ ಅಂತ ನೀವು ಸಂಕಟ ಪಡ್ತಾ ಇರ್ತೀರೋ, ಅದೆಲ್ಲನೂ ನಿಮಗೆ ಸಿದ್ಧಿ ಆಗೋದಕ್ಕೆ ಕಾರಣ ಆಗುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ಯುಗಾದಿ ಹಬ್ಬದ ದಿನ ನಿಮ್ಮ ಮನೆಯಲ್ಲಿ ಎಲ್ಲನೂ ಶುಭನೇ ಆಗಬೇಕು. ನಮಗೆಲ್ಲ ಅಂದ್ಕೊಂಡಿದ್ದೆಲ್ಲ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ವರ್ಷ ಪೂರ್ತಿ ತುಂಬಿ ತುಳುಕಬೇಕು ಅಂದರೆ ಸಾಧ್ಯವಾದಷ್ಟು ಹನುಮಂತನ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿರೋಂಥ ಕೋತಿಗಳಿಗೆ ನೀವು ಅವತ್ತಿನ ದಿನ ನೀವು ಹೋಳ್ಗೆನ ಹಂಚೋದ್ರಿಂದ ಖಂಡಿತವಾಗ್ಲೂ ಯಾವ ಕೆಲಸಗಳಲ್ಲಿ ನೀವು ಇಷ್ಟು ದಿನದಿಂದ ನೀವು ನಿಂತೋಗಿರೋಂಥ ಕೆಲಸಗಳು, ಮದುವೆ ಆಗ್ತಾ ಇಲ್ವಾ, ಸಂತಾನ ಆಗ್ತಾ ಇಲ್ವಾ, ಅಥವಾ ನೀವು ಅಂದ್ಕೊಂಡಿರೋ ಪ್ರಾಜೆಕ್ಟ್ಗಳನ್ನ ಮುಗ್ಸೋಕ್ಕಾಗ್ತಾ ಇಲ್ವಾ, ಅಥವಾ ನಿಮಗೆ ಕೆಲಸ ಮಾಡೋ ಅಂಥವ್ರಿಂದ ನಿಮಗೆ ಕಿರಿಕಿರಿ ಆಗ್ತಿದೆಯಾ, ಅಥವಾ ನಿಮ್ಮ ಮೇಲೆ ನಿಮಗೆ ಶತ್ರುಗಳ ಕಾಟ ಆಗಿದೆಯಾ, ವಾಮಾಚಾರ ಪ್ರಯೋಗ ಆಗಿದೆಯಾ, ನಿಮಗೆ ಯಾವುದೇ ರೀತಿ ಕಷ್ಟಗಳಿದ್ರೂ ಆ ಕಷ್ಟಗಳನ್ನೆಲ್ಲ ನಿಮಗೆ ನಿವಾರಣೆ ಮಾಡ್ಕೊಬೇಕು ಅಂದರೆ ಖಂಡಿತವಾಗ್ಲೂ ಅವತ್ತಿನ ದಿನ ನೀವು ಕೋತಿಗಳಿಗೆ ನೀವು ಹೋಳಿಗೆನ ನೀವು ತಿನ್ನಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ. ಕೋತಿಗಳಿಗೆ ನೀವು ಹೋಳಿಗೆ ಮತ್ತು ಬಾಳೆಹಣ್ಣು ಮತ್ತು ಸೌತೆಕಾಯಿ ಮತ್ತು ಕಡಲೆಕಾಯಿಗಳನ್ನ ನೀವು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಧ್ಯವಾದಷ್ಟು ನೀವು ಪೂಜೆಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಹಲಸಿನ ಹಣ್ಣು, ಬಾಳೆಹಣ್ಣು, ದಾಳಿಂಬೆ ಮತ್ತು ನಿಮ್ಮ ಮನೆಯಲ್ಲಿರೋಂಥ ಕಿತ್ತಳೆ ಹಣ್ಣು, ಈ ಥರದ ಸಪೋಟ, ಈ ಥರದ ಹಣ್ಣುಗಳನ್ನ ನೀವು ಇಟ್ಟಾಗ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಈ ರೀತಿ ಹಣ್ಣುಗಳನ್ನ ನೀವು ಸೆಲೆಕ್ಟ್ ಮಾಡಿ ಅದರಲ್ಲೂ ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ನೀವು
ನೀವು ತಾಂಬೂಲದ ಸಮೇತ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೇಲಿ ಖಂಡಿತವಾಗ್ಲೂ ಆಗಬೇಕು ಅಂದರೆ ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಎಲ್ಲ ಹಣ್ಣುಗಳನ್ನ ಇಟ್ಟು ಅದರಲ್ಲೂ ತಾಂಬೂಲದ ಸಮೇತ ಅಂದರೆ ಎಲೆ, ಅಡಿಕೆ ಮತ್ತು ದಕ್ಷಿಣೆ ದುಡ್ಡು, ಅರಿಶಿಣ, ಕುಂಕುಮ, ಬಳೆ ಮತ್ತು ನಿಮ್ಮ ಮನೆಯಲ್ಲಿರೋಂಥ ಮಂಗಳ ದ್ರವ್ಯಗಳಂದರೆ ನೀವು ಯೂಸ್ ಮಾಡೋವಂಥ ಚಿನ್ನದ ಒಡವೆಗಳಾಗಿರ್ಬೋದು, ಬೆಳ್ಳಿಯ ಒಡವೆಗಳಾಗಿರ್ಬೋದು, ಅದನ್ನು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ಗಂಟ್ಲ ಹಾಕ್ಬಿಟ್ಟು ಅದನ್ನು ಸಹ ಒಂದು ತಟ್ಟೆಯಲ್ಲಿ ನೀವು ಇಟ್ಟು ನಿಮ್ಮ ಮನೆಯಲ್ಲಿ ಮಾಡಿರೋಂಥ ಸಿಹಿ ತಿಂಡಿಗಳು ಯಾವುದೇ ಇರ್ಬೋದು ಅದನ್ನೆಲ್ಲ ನೀವು ನೈವೇದ್ಯವಾಗಿ ಒಂದು ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಈ ರೀತಿ ನೀವು ಪೂಜೆನ ಸಿದ್ಧತೆ ಎಲ್ಲ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ನೈವೇದ್ಯಕ್ಕೆ ಇಟ್ಟಿರೋ ಅಂಥದ್ದು ನೀವು ಮಾತ್ರನೇ ಸ್ವೀಕರಣೆ ಮಾಡಬೇಕಾಗುತ್ತೆ. ಅಂದರೆ ದೇವರ ಮುಂದೆ ಇಟ್ಟಿರೋ ಅಂಥ ನೈವೇದ್ಯದ ಪ್ರಸಾದನ ನಿಮ್ಮ ಮನೆಯ ಕುಟುಂಬದಲ್ಲಿರೋಂಥ ಸದಸ್ಯರು ಮಾತ್ರ ಸ್ವೀಕರಣೆ ಮಾಡಬೇಕಾಗುತ್ತೆ. ಅಪ್ಪಿ ತಪ್ಪಿ ಕೂಡ ನೀವು ನಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬರೋ ಅಂಥವ್ರಿಗೆ ಅಥವಾ ನಮ್ಮ ಅಕ್ಕಪಕ್ಕ ಮನೆಯಲ್ಲಿರೋ ಅಂಥವ್ರಿಗೆ ಅಥವಾ ನಮ್ಮ ಸ್ನೇಹಿತರಿಗಾಗಿರ್ಬೋದು ಖಂಡಿತವಾಗ್ಲೂ ಅದನ್ನು ಕೊಡಬಾರ್ದು. ಯಾಕಂದರೆ ನಾವು ಮಾಡಿರೋಂಥ ಪೂಜಾ ಪ್ರತಿಫಲ ಖಂಡಿತವಾಗ್ಲೂ ನಮ್ಮ ಮನೆಗೆ ಸಿಗಬೇಕು ಅಂದಾಗ ನೈವೇದ್ಯಕ್ಕೆ ಇಟ್ಟಿರೋ ಅಂಥ ಪ್ರಸಾದ ಮಾತ್ರ ನಮ್ಮ ಕುಟುಂಬ ಸದಸ್ಯರ ಜೊತೆ ಮಾತ್ರ ನಾವು ಸ್ವೀಕರಣೆ ಮಾಡಬೇಕು. ನಿಮಗೆ ದಾನ ಮಾಡಬೇಕು ಅಂತ ಅನಿಸಿದ್ರೆ ಅಂದರೆ ನೀವು ಮಾಡಿರೋಂಥ ಹೋಳಿಗೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮಾಡಿರೋಂಥ ಅಡುಗೆ ಆಗಿರ್ಬೋದು ಅದನ್ನು ನೀವು ಸಪ್ರೇಟಾಗಿ ಇಟ್ಟು ಅದನ್ನು ನೀವು ದಾನವಾಗಿ ಕೊಡೋದ್ರಿಂದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಎಷ್ಟು ದಾನ ಮಾಡ್ತೀರೋ ಅಷ್ಟು ಮನೆಗೆ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ದವಸ ಧಾನ್ಯಗಳನ್ನ ಒಂದು ಬೌಲಲ್ಲಿ ನೀವು ನವಧಾನ್ಯಗಳನ್ನ ಏನಾದರೂ ಇದ್ದರೆ ಆ ನವಧಾನ್ಯನ ಪೂರ್ತಿ ನೀವು ಒಂದು ತಾಮ್ರದ ಬಟ್ಲಲ್ಲಿಟ್ಟು ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಆಹಾರಕ್ಕೆ ಕೊರತೆ ಆಗೋದಿಲ್ಲ. ಯಾಕಂದರೆ ನಾವು ಅನ್ನಪೂರ್ಣೇಶ್ವರಿನ ಆ ಯುಗಾದಿ ಹಬ್ಬದ ದಿನ ನಾವು ಕರೆದು ಪೂಜೆ ಮಾಡೋದ್ರಿಂದ ಆಮೇಲೆ ಗ್ರಹಗತಿಗಳ ಕಾಟ ಏನಾದರೂ ಇದ್ದರೆ ಅದು ಕೂಡ ನಮಗೆ ದಕ್ಕೋದಿಲ್ಲ. ಅದಕ್ಕೆ ನೀವು ನವಧಾನ್ಯನ ಪೂಜೆ ಮಾಡಿ ಅಂತ ಹೇಳ್ತೀನಿ. ಇಷ್ಟು ನೀವು ಮಾಡಬೇಕಾಗಿರೋಂಥ ಕೆಲಸಗಳು. ಆಮೇಲೆ ನೀವು ಯುಗಾದಿ ಹಬ್ಬದಲ್ಲಿ ಮಾಡಬಾರ್ದಾಗಿರೋಂಥ ಕೆಲಸಗಳು ಏನಪ್ಪ ಅಂತಂದರೆ ಮುಖ್ಯವಾಗಿ ನೀವು ಕೆಲವೊಂದು ಗಂಡಸರು ಏನು ಮಾಡ್ತಾರೆ ಅಂತಂದರೆ ಮನೆಯವರು ಸದಸ್ಯರೆಲ್ಲ ನಮಗೆ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ಹೋಗ್ಬಿಟ್ಟು ಶೇವಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಆ ರೀತಿ ಅಥವಾ ಉಗುರು ಕಟ್ ಮಾಡೋದಾಗಿರ್ಬೋದು ಈ ರೀತಿ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬಾರ್ದು. ನಾವು ಅವತ್ತಿನ ದಿನ ಉಗುರು ಕಟ್ ಮಾಡೋದಾಗಿರ್ಬೋದು, ಶೇವಿಂಗ್ ಮಾಡೋದಾಗಿರ್ಬೋದು ಅಥವಾ ಕಟಿಂಗ್ ಮಾಡಿಸ್ಕೊಂಡಿರೋದಾಗ್ಬೋದು ಆ ಥರದನ್ನೆಲ್ಲ ಮಾಡಿದಾಗ ಮನೆಗೆ ಆರ್ಥಿಕವಾಗಿ ಸಾಲ ಜಾಸ್ತಿ ಆಗುತ್ತೆ. ಆಮೇಲೆ ತಂದೆ ತಾಯಿಗಳಿಗೆ ಆಯಸ್ಸು ಕಡಿಮೆ ಆಗುತ್ತೆ. ಮನೆಯ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ತೀರೋಗೋಂಥ ಗಳಿಗೆ ಕೂಡಿ ಬರ್ಬೋದು. ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಸಾಧ್ಯವಾದಷ್ಟು ಈ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಗೊತ್ತಿಲ್ಲದಲ್ಲೇ ನಾವು ಮಾಡೋಂಥ ತಪ್ಪುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ. ಈ ರೀತಿ ನೀವು ಮುನ್ನೆಚ್ಚರಿಕೆನ ಖಂಡಿತವಾಗ್ಲೂ ವಹಿಸ್ಬೇಕಾಗುತ್ತೆ. ಆಮೇಲೆ ಇನ್ನೇನು ಮಾಡ್ತೀರಾ ಅಂತಂದರೆ ನೋಡಿ, ಈಗ ಯುಗಾದಿ ಹಬ್ಬ ಅಂತೇಳಿ ನೀವು ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀರಾ. ಕ್ಲೀನ್ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ನೋಡಿ, ಯಾವುದೇ ಒಂದು ಕಸ ಅಥವಾ ಎಲ್ಲನೂ ನೀವು ತೆಗಿಬೇಕು ಅಂದರೆ ಯುಗಾದಿ ಹಬ್ಬದ ದಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಕ್ಲೀನ್ ಮಾಡಿದಂಥ ಕಸನ ದಯವಿಟ್ಟು ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅವತ್ತಿನ ದಿನ ಮನೆಯಲ್ಲಿ ನಾವು ಮಹಾಲಕ್ಷ್ಮಿ ಸ್ಥಿರವಾಗಿ ಇರ್ತಾರೆ. ಆ ಕಸನ ನೀವು ಏನು ಮಾಡಬೇಕು ಅಂದರೆ ನೀವು ಮನೆ ಕ್ಲೀನ್ ಮಾಡಿರ್ತೀರಲ್ವಾ ಅದನ್ನು ನೀವು ಎಲ್ಲಾದರೂ ಒಂದು ಜಾಗದಲ್ಲಿ ಒಂದು ಬಕೆಟಲ್ಲಿ ಹಾಕಿ ಕಸನ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳಿ. ಯಾಕಂದರೆ ನೀವು ಅವತ್ತಿನ ದಿನ ನೀವು ಕಸನ ಮನೆಯಿಂದ ಆಚೆ ಹಾಕಿದ್ದೆ ಆದರೆ ಮಹಾಲಕ್ಷ್ಮಿ ಬಂದು ಕಸದ ರೂಪದಲ್ಲೂ ಸಹ ಇರ್ತಾರೆ ಅಂತ ದೊಡ್ಡೋರು ಹೇಳ್ತಾರೆ. ನೀವು ಆ ಕಸನ ಹಾಕಿದಾಗ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗೋಂಥ ಸಮಯ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಖಂಡಿತವಾಗ್ಲೂ ಎಸಿಬೇಡಿ ಕಸನ. ಅದನ್ನು ಒಂದು ಡಬ್ಬದಲ್ಲೋ ಅಥವಾ ಒಂದು ಬಕೆಟಲ್ಲೋ ಹಾಕಿಟ್ಟು ಹಬ್ಬ ಕಳೆದಿದ್ದ ಮಾರನೇ ದಿನ ನೀವು ಇದನ್ನು ಎಸಿಬೇಕಾಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ
ನೋಡಿ, ಹಬ್ಬದ ದಿನ ನೀವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ಈಗ ಇದಿರುತ್ತಲ್ಲ, ಏನಂದರೆ ಈಗ ನವಧಾನ್ಯಗಳೆಲ್ಲ ಇಟ್ಟಿರ್ತೀರಲ್ಲ, ಅವತ್ತಿನ ದಿನವೇ ನೀವು ಅದನ್ನು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಸಾಯಂಕಾಲದೊಳಗಡೆ ತೆಗಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಆ ದಿನ ಪೂರ್ತಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ಅಭಿವೃದ್ಧಿ ಆಗೋದಕ್ಕೋಸ್ಕರ ದಿನ ಪೂರ್ತಿ ಪೂಜೆ ರೂಮಲ್ಲೇ ಅದು ಇರಲಿ. ನೈವೇದ್ಯ ಮಾತ್ರ ನೀವು ಇಟ್ಟಿದ್ದ ಅರ್ಧ ಗಂಟೆಯಲ್ಲಿ, ಇವಾಗ ಬೆಳಗ್ಗೆ ನೀವು ಪೂಜೆ ಮಾಡಿರ್ತೀರ ಅಂದ್ಕೊಳ್ಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದೀರಾ ಅಂದ್ಕೊಳ್ಳಿ, ಆವಾಗ ನೀವು ನೈವೇದ್ಯ ಇಟ್ಟಿದ್ದು ಅರ್ಧ ಗಂಟೆ ಅಥವಾ 1 ಗಂಟೆ ನಂತರ ಆ ನೈವೇದ್ಯನ ನೀವು ತಗೊಂಡು ಮನೆಯವರೆಲ್ಲ ಸ್ವೀಕರಣೆ ಮಾಡಿಬಿಡಿ. ಯಾಕಂದರೆ ನೀವು ಬಹಳ ಹೊತ್ತು ಬಿಟ್ಟಾಗ ಅಲ್ಲಿ ನಿಮಗೆ ಯಾವ ವಸ್ತುಗಳಲ್ಲಿ ಏನು ಓಡಾಡುತ್ತೆ ಅಂತ ಗೊತ್ತಿರಲ್ಲ. ಗೊಂದಲದಲ್ಲಿ ನೀವು ಆ ನೈವೇದ್ಯನ ಮರೆತಾಗ ಅದು ಒಣಗುತ್ತೆ. ಆ ಒಣಗಿರೋಂಥದ್ದನ್ನ ನಾವು ಸ್ವೀಕರಣೆ ಮಾಡಬಾರ್ದು. ಯಾಕಂದರೆ ಪ್ರಸಾದಗಳಲ್ಲಿ ದೇವರ ಅನುಗ್ರಹ ಅತಿ ಶೀಘ್ರದಲ್ಲಾಗಿರುತ್ತೆ. ಆ ಪ್ರಸಾದನ ಆ ಕ್ಷಣವೇ ನಾವು ಸ್ವೀಕರಿಸಿದಾಗ ನಾವು ಯಾವೊಂದು ಬೇಡಿಕೆಗೆ ಪೂಜೆಗೆ ಕೂತಿದ್ದೀವೋ ಆ ಬೇಡಿಕೆ ಖಂಡಿತವಾಗ್ಲೂ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ಯುಗಾದಿ ಹಬ್ಬದ ದಿನ ಏನು ಮಾಡಬಾರ್ದು ಅಂತಂದರೆ, ಮುಖ್ಯವಾಗಿ ನೀವು ಯಾರನ್ನೇ ಆಗಲಿ ಬೈಯೋಕ್ಕೆ ಹೋಗಬೇಡಿ. ಅವತ್ತಿನ ದಿನ ನೀವು ಮಕ್ಕಳನ್ನ ಬೈಯೋದಾಗಿರ್ಬೋದು, ಹೆಂಡತಿನ ಬೈಯೋದಾಗಿರ್ಬೋದು, ಅಕ್ಕಪಕ್ಕದವ್ರನ್ನ ಬೈಯೋದಾಗಿರ್ಬೋದು, ಸಂಬಂಧಿಕರನ್ನ ನೀವು ಬೈಯೋದಾಗಿರ್ಬೋದು, ಯಾರನ್ನೇ ಆಗಿರಲಿ ಖಂಡಿತವಾಗ್ಲೂ ಅವತ್ತಿನ ದಿನ ಮೌನವಾಗಿದ್ದು ಬಿಡಿ. ಎಷ್ಟು ಸಾಧ್ಯ ಆಗುತ್ತೋ ಅವತ್ತಿನ ದಿನ ನೀವು ತುಂಬ ಖುಷಿಯಾಗಿರೋಂಥ ಪ್ರಯತ್ನ ಪಡಿ. ನೀವು ಎಷ್ಟು ಅವತ್ತಿನ ದಿನ ಖುಷಿಯಾಗಿರ್ತೀರೋ ಅಷ್ಟು ನೀವು ವರ್ಷ ಪೂರ್ತಿ ಖುಷಿಯಾಗಿರ್ತೀರ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನೀವು ಒಬ್ಬರಿಗೆ ಸಾಲ ಅಂತನಾದರೂ ಕೊಡೋಕ್ಕೆ ಹೋಗಬೇಡಿ. ಅದು ಸಂಬಳದ ದುಡ್ಡಾಗಿರ್ಬೋದು ಅಥವಾ ಯಾವುದೇ ಒಂದು ದುಡ್ಡನ್ನು ನೀವು ನಿಮ್ಮ ಕೈಯಿಂದ ಯಾರೊಬ್ಬರಿಗೆ ಆಗಲಿ ನೀವು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ದುಡ್ಡನ್ನು ನೀವು ಅವತ್ತಿನ ದಿನ ನೀವು ನಿಮ್ಮ ಕೈಯಾರೆ ಬೇರೆಯವ್ರಿಗೆ ನೀವು ಕೊಟ್ಟಾಗ ಲಕ್ಷ್ಮಿ ಅವರಿಂದೇ ಹೊರಟೋಗ್ತಾರೆ. ಅದಕ್ಕೋಸ್ಕರ ನೀವು ಅವತ್ತಿನ ದಿನ ನೀವು ಬೇರೆಯವರಿಂದ ನೀವು ದುಡ್ಡನ್ನ ಈಸ್ಕೊಳ್ಳೋದಾಗಿರ್ಬೋದು ಅಥವಾ ನೀವು ಆ ದುಡ್ಡನ್ನು ಬೇರೆಯವ್ರಿಗೆ ಕೊಡೋದಾಗಿರ್ಬೋದು, ಖಂಡಿತವಾಗ್ಲೂ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇದು ನಿಮ್ಮ ಗಮನದಲ್ಲಿರಲಿ. ಸಾಲ ಅಂತ ದಯವಿಟ್ಟು ಮಾಡಬೇಡಿ. ಆಮೇಲೆ ನೀವು ಇಂಪಾರ್ಟೆಂಟಾಗಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳಿರ್ಬೋದು, ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಯಾವುದೋ ಒಂದು ಲೇವಾದೇವಿ ಮಾಡ್ತಾ ಇರ್ತೀರಾ, ಒಂದು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಅಥವಾ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಯಾವುದೇ ಒಂದನ್ನು ನೀವು ಮಾಡುವಾಗ ಅವತ್ತಿನ ದಿನ ನೀವು ಗೊತ್ತಿದ್ದೋ ಗೊತ್ತಿಲ್ಲದಿದ್ದೋ ಯಾವುದೇ ಡಾಕ್ಯುಮೆಂಟ್ಸ್ಗಳಿಗೆ ಸೈನ್ ಅಂತೂ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಸೈನ್ ಮಾಡಿಬಿಟ್ರೆ ಅದು ನಿಮಗೆ ಒಂದೊಂದು ಗ್ರಹಗತಿಗಳಲ್ಲಿ ಲಾಭನೂ ಕೊಡ್ಬೋದು, ಇಲ್ಲ ಅಂದರೆ ಒಂದೊಂದು ಟೈಮಲ್ಲಿ ನಷ್ಟನೂ ಕೊಡ್ಬೋದು, ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮುಖ್ಯವಾದ ಕೆಲಸಗಳನ್ನ ಅವತ್ತಿನ ದಿನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದೇವರದು ನೀವು ಪ್ರಾರ್ಥನೆನ ಮಾಡಿ, ಅದರಲ್ಲೂ ಮಹಾಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ನೋಡಿ, ಇವಾಗ ಸಾಲ ಯಾರೋ ನಿಮಗೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಅವರೇನಾದರೂ ಅವತ್ತಿನ ದಿನ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತಾ ಇದ್ದಾರೆ ಅಂದರೆ ಮಾತ್ರ ನೀವು ಈಸ್ಕೊಳ್ಳಿ. ಅಕಸ್ಮಾತು ನೀವು ದಾನ ಅಂತ ಕೊಡೋದು ಬೇರೆ ಇರುತ್ತೆ, ಆದರೆ ನಿಮ್ಮ ದುಡ್ಡನ್ನು ನೀವು ಈಸ್ಕೊಬೋದೇ ಹೊರತು ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಹೋಗಬೇಡಿ. ಸರಿನಾ ಸ್ನೇಹಿತರೆ? ಆಮೇಲೆ ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ನೀವು ಸಂಜೆ ಸಮಯದಲ್ಲಿ ಮರೆಯದಲ್ಲೇ, ಅದರಲ್ಲೂ ನೀವು ಸಂಜೆ ದೀಪನ ಖಂಡಿತವಾಗ್ಲೂ ಪ್ರತಿಯೊಂದು ಮನೆಯಲ್ಲೂ ಹಚ್ಚಿ. ಯಾಕಂದರೆ ನೋಡಿ, 5:30 6:30 ಒಳಗಡೆ ಸಮಯದಲ್ಲಿ ನಿಮ್ಮ ಮನೆಯಲ್ಲೇ ನೋಡಿ 5 ದೀಪ ಅಂದರೆ ನಿಮ್ಮ ಅನುಕೂಲ. ನಿಮ್ಮ ಮನೆಯಲ್ಲಿ ದೊಡ್ಡ ದೀಪನೇ ಹಚ್ಚಬೇಕು ಅಂತೇನಿಲ್ಲ, ಚಿಕ್ಕ ಚಿಕ್ಕ ದೀಪಗಳು ನೋಡಿ, 10 ರೂಪಾಯಿ ಕೊಟ್ಟರೆ ಒಂದು 5 ದೀಪ ಬರುತ್ತೆ. ಆ 5 ದೀಪಗಳಿಗೆ ನೀವು 10 ರೂಪಾಯಿ ಕೊಟ್ಟರೆ ತುಪ್ಪದು ಪ್ಯಾಕೆಟ್ ಚಿಕ್ಕ ಸಿಗುತ್ತೆ, ಅಷ್ಟನ್ನು ಹಾಕಿ ನೀವು ಹಚ್ಚೋದ್ರಿಂದನೇ ಸಾಕು, ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ನೋಡಿ, ಎಲ್ಲರ ಮನೆ ತಕ್ಕನಾಗೆ ನಾವು ಬದುಕೋಕ್ಕೂ ಆಗಲ್ಲ. ಈ ಸಮಾಜದಲ್ಲಿ ನಾವು ಬೇರೆಯವರು ಹಂಗೆ ಬದುಕ್ತಾರೆ ಹಿಂಗೆ ಬದುಕ್ತಾರೆ ಅಂತ ನೋಡಿ ಅವರೇ ಸರಿ ಸಮಾನವಾಗಿ ನಾವು ಬದುಕೋಕ್ಕಾಗೋದಿಲ್ಲ. ಆದರೆ ನಮ್ಮ ಮನೇಲಿ ಏನು ಇರುತ್ತೋ ಅದರಲ್ಲೇ ನಾವು ದೇವರನ್ನ ತೃಪ್ತಿಪಡಿಸಿದಾಗ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ನಾವು ಕಷ್ಟಪಟ್ಟು ಮಾಡೋಂಥ ಪೂಜೆಗಾಗಿರ್ಬೋದು, ಪ್ರಾರ್ಥನೆಗಾಗಿರ್ಬೋದು, ಯಾವಾಗಲೂ ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಇದನ್ನು ನೀವು ಮುನ್ನೆಚ್ಚರಿಕೆ ಕ್ರಮ ನೀವು ತೊಗೊಬೇಕು. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಜಗಳ ಆಡೋದಿರೋ ಥರ ನೋಡ್ಕೊಳ್ಳಿ. ಯಾಕಂದರೆ ನಾವು ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ಕೊಟ್ಟಾಗ ಮಕ್ಕಳು ಒಳ್ಳೆಯದನ್ನೇ ಕಲಿತಾರೆ. ಯಾಕಂದರೆ ನೀವು ಮಕ್ಕಳನ್ನ ಆ ಸಂದರ್ಭದಲ್ಲಿ ಜಗಳ ಆಡೋಕ್ಕೆ ಬಿಟ್ಟರೆ, ಆದರೆ ವರ್ಷ ಪೂರ್ತಿ ಮಕ್ಕಳುಗಳು ಜಗಳ ಆಡ್ತಾ ಇರ್ತಾರೆ.
ಅಥವಾ ನೀವು ಓದೋಂಥ ಸ್ಕೂಲ್ಗಳಲ್ಲಿ ಮಕ್ಕಳು ಜಗಳ ಗಿಗ್ಲ ಮಾಡಿಕೊಂಡು ಏನಾದರೂ ಜೀವಕ್ಕೆ ಅನಾಹುತ ಮಾಡ್ಕೊಳ್ಳೋ ಅಂಥದ್ದು ಆಗುತ್ತೆ. ಅವತ್ತಿನ ದಿನ ನೀವು ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ಕೊಡಿ. ಯಾಕಂದರೆ ಜಗಳ ಆಡಬೇಡಿ, ಇವತ್ತಿನ ದಿನ ನೀವು ಖುಷಿಯಾಗಿರಿ ಅಂತ ನೀವು ಹೇಳಬೇಕು. ಆಮೇಲೆ ಮಕ್ಕಳ ಕೈಯಾರೆ ನೀವು ದೊಡ್ಡೋರಿಗೆ ಸ್ವೀಟನ್ನು ಹಂಚಿಸಿ, ಆಮೇಲೆ ದೊಡ್ಡೋರ ಹತ್ರ ನೀವು ಮಕ್ಕಳನ್ನ ಬಿಡಿಸಿ ಆಶೀರ್ವಾದನ ಪಡ್ಕೊಳ್ಳೋ ಅಂಥದ್ದನ್ನ ಹೇಳಿ. ಯಾಕಂದರೆ ಹಿರಿಯರ ಆಶೀರ್ವಾದ ಇದ್ದಾಗ ಅವರು ನಿಮಗೆ ಯಾವಾಗಲೂ ಅವ್ರಿಗೆ ಆಯಸ್ಸು ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ. ಈ ರೀತಿ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಅದರಲ್ಲೂ ನೀವು ಅವತ್ತಿನ ದಿನ ನೀವು ದಾನ ಧರ್ಮ ಮಾಡ್ತೀನಿ ಅಂದರೆ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆನ ನೀವು ಮಾಡಿಸೋದ್ರಿಂದ, ಅಂದರೆ ಕೆಲವೊಂದು ಬ್ರಾಹ್ಮಣರು ಕೆಲವೊಂದು ಮನೆಗಳಲ್ಲಿ ಊಟ ಮಾಡ್ತಾರೆ, ಕೆಲವೊಂದು ಮನೆಗಳಲ್ಲಿ ಊಟ ಮಾಡೋದಿಲ್ಲ. ನೀವು ಊಟಕ್ಕೆ ದಾನ ಕೊಡಬೇಕು ಅಂದರೆ ಯಾವುದಾದ್ರೂ ಒಂದು ಮಠಗಳಿಗೆ ಹೋಗಿ, ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಹೋಗಿ ನೀವು ಬ್ರಾಹ್ಮಣರಿಗೆ ಒಂದು ಹೊತ್ತಿನ ಊಟಕ್ಕಾಗೋ ಅಷ್ಟು ವ್ಯವಸ್ಥೆ ಮಾಡ್ಬೋದು, ಅಥವಾ ದುಡ್ಡು ಕೊಡ್ಬೋದು. ಇಲ್ಲ ಅಂದರೆ ನಿಮ್ಮ ಮನೇಲಿ ನಿಮ್ಮ ಅನುಕೂಲಕ್ಕಾಗೋಂಥ ವಸ್ತುಗಳನ್ನ ನೀವು ಕೊಡಿಸ್ಬೋದು. ಇದನ್ನು ನೀವು ಖಂಡಿತವಾಗ್ಲೂ ಮಾಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನೆಲ್ಲ ನಿಮಗೆ ತಿಳಿಸಿದ್ದೀನಿ. ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ.